ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ, ಈಗ ಹೂಡಿಕೆದಾರರು ಏನು ಮಾಡಬೇಕು? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 2 ದಿನದಿಂದ ಸಿಗ್ನಿಫಿಕೆಂಟ್ ಫಾಲ್ ಫಾರ್ ನಿಫ್ಟಿ. ಮತ್ತೆ ಮಾರುಕಟ್ಟೆಯಲ್ಲಿ ಸೆಂಟಿಮೆಂಟ್ ಈಗ ಸದ್ಯಕ್ಕೆ ಬೇರಿಶ್ ಆಗಿದೆ. ನಿಫ್ಟಿ ಕಳೆದ 5 ಕಾನ್ಸಿಕ್ಯೂಟಿವ್ ಡೇಸ್ ಇಂದ 19,800ರಿಂದ 19,100ಕ್ಕೆ ಬಂದು ಬಿದ್ದಿದೆ. FII is continuously selling in the Indian stock markets. ಸದ್ಯದ ಮಟ್ಟಿಗೆ FII ಸೇಲ್ ಮಾಡಲಿಕ್ಕೆ ಒಂದೇ ಒಂದು ಕಾರಣ ಕಂಡು ಬರ್ತಾ ಇದೆ, ಅದು ಕಂಟಿನ್ಯೂಯಿಂಗ್ ಅಟ್ಯಾಕ್ಸ್ ಆಫ್ ಇಸ್ರೇಲ್ ಅಗೇನ್ಸ್ಟ್ ದ ಪ್ಯಾಲೆಸ್ತೀನಿಯನ್ಸ್. ಸದ್ಯದ ಮಟ್ಟಿಗೆ ಒಂದೇ ಒಂದು ಕಾರಣ, ಕಂಟಿನ್ಯೂಯಿಂಗ್ ಅಟ್ಯಾಕ್ಸ್ ಆಫ್ ಇಸ್ರೇಲ್ ಅಗೇನ್ಸ್ಟ್ ದ ಪ್ಯಾಲೆಸ್ತೀನಿಯನ್ಸ್. ಈಗ ಸದ್ಯಕ್ಕೆ Israeli defense forces have once again warned the Palestinians of further attacks from air. ವರದಿಗಳ ಪ್ರಕಾರ 700 ಜನ ಈ ಗಾಜಾ ಸ್ಟ್ರಿಪ್ ನಲ್ಲಿ ಬಿಕಾಸ್ ಆಫ್ ದಿ ಇಸ್ರೇಲ್ ವಾರ್ ಮತ್ತು ಇಸ್ರೇಲ್ ಅಟ್ಯಾಕ್ ಇಂದ ತಮ್ಮ ಮೃತ್ಯುವನ್ನು ಕಂಡುಕೊಂಡಿದ್ದಾರೆ. ಅದರಿಂದ ಮುಂದಿನ 24 ಗಂಟೆಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ಮೃತ್ಯುಗಳ ಸಂಖ್ಯೆ ಆಗುವಂತ ಚಾನ್ಸಸ್ ಇದೆ. ಈಗಿನ ಮಟ್ಟಿಗೆ ನೋಡೋದಾದ್ರೆ there is no immediate end to this war between Israel and Palestinian group Hamas. ಯುದ್ಧದ ಸನ್ನಿವೇಶ ಬಂದಾಗ ಯಾವಾಗಲೂ ನೆಗೆಟಿವ್ ಇರುತ್ತೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್, ಯಾಕಂದ್ರೆ ಅನ್ಸರ್ಟನಿಟಿ ಮತ್ತು ಟೆನ್ಷನ್. ಅಲ್ಲದೆ ಇದು ರಷ್ಯಾ ಉಕ್ರೇನ್ ವಾರಷ್ಟು ದೊಡ್ಡ ಸಿವಿಯರ್ ಆಗಿಲ್ಲದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳೇನಾದ್ರೂ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ಅಂತಂದ್ರೆ ಅದೇ ರೀತಿ ದೊಡ್ಡ ಮಟ್ಟಿನ ಯುದ್ಧ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಾಗಿಲ್ಲ. ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳ ವರದಿಗಳ ಪ್ರಕಾರ ನಿಫ್ಟಿ ಮತ್ತು ಬಹಳಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಆರ್ ಟ್ರೇಡಿಂಗ್ ಅಟ್ ಲೋ ವ್ಯಾಲ್ಯೂಯೇಷನ್ಸ್ ಡ್ಯೂ ಟು ದಿ ಕರೆಂಟ್ ವೀಕ್ನೆಸ್ ಇನ್ ಮಾರ್ಕೆಟ್ಸ್. ನಿಮ್ಮ ಮುಂದೆ ಸದ್ಯಕ್ಕೆ ನಿಫ್ಟಿ 50 30 ಡೇಸ್ ಮೂವಿಂಗ್ ಗ್ರಾಫ್ ಇಟ್ಟಿದ್ದೇನೆ ಮತ್ತು 30 ಡೇಸ್ ಮೂವಿಂಗ್ ಆವರೇಜ್ 19,718 ಇದೆ. ನಿಫ್ಟಿ ಸದ್ಯಕ್ಕೆ 19,122 ಇದೆ. ಮತ್ತೆ ನಿಫ್ಟಿಯ 50ಯ RSI ತಗೊಂಡ್ರೆ ಅದು RSI 32 ಅದರಿಂದ ನಾವು ನೋಡಿದ್ರೆ ನಿಫ್ಟಿ ಸದ್ಯಕ್ಕೆ ಡೌನ್ ಬೈ ಝೋನ್ ಇದೆ ಫಾರ್ ಶಾರ್ಟ್ ಟರ್ಮ್. ನಿಫ್ಟಿಯ RSI 32 ಇದೆ. ಥಿಯರಿ ಪ್ರಕಾರ RSI 30ಕ್ಕಿಂತ ಕೆಳಗಿದ್ರೆ ಓವರ್ ಸೋಲ್ಡ್ ಝೋನ್ ಮತ್ತು RSI 70 ಇದ್ರೆ ಓವರ್ ಬಾಟ್ ಝೋನ್. ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ RSI ಸದ್ಯಕ್ಕೆ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ಮತ್ತೆ ಸಾಮಾನ್ಯವಾಗಿ ಯಾವಾಗ RSI ತುಂಬಾ ಕೆಳಗಿರುತ್ತೋ ಆವಾಗ ಮಾರುಕಟ್ಟೆ ಪುನಃ ಬೌನ್ಸ್ ಆಗುವಂತ ಚಾನ್ಸಸ್ ಇದೆ. ಆದ್ದರಿಂದ ಇನ್ನು ಕೆಲವು ದಿನಗಳಲ್ಲಿ ಮಾರುಕಟ್ಟೆ ರಿಕವರಿ ಆಗುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಬಹಳ ಸಮಯ ಲೋವರ್ ಲೆವೆಲ್ ಅಲ್ಲಿ ಮಾರುಕಟ್ಟೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಮುಂದೆ ಇನ್ನೂ ಒಂದು ಟೆಕ್ನಿಕಲ್ ಇಂಡಿಕೇಟರ್ ಇರ್ತಾ ಇದ್ದೇನೆ, ಅದು ನಿಫ್ಟಿ 50 ಬೋಲಿಂಗರ್ ಬ್ಯಾಂಡ್ಸ್ ಗ್ರಾಫ್. ಸ್ಟಾಕ್ ಪ್ರೈಸಸ್ ನಾರ್ಮಲ್ ಆಗಿ ಬೋಲಿಂಗರ್ ಬ್ಯಾಂಡ್ಸ್ ನ ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಯಾವಾಗಲಾದ್ರೂ ಸ್ಟಾಕ್ ಹೋದ ಇಂಡೆಕ್ಸ್ ಪ್ರೈಸ್ ಬಿಲೋ ದಿ ಲೋವರ್ ಬ್ಯಾಂಡ್ ಬಂದ್ರೆ ಪುನಃ ಅದು ಬೌನ್ಸ್ ಬ್ಯಾಕ್ ಆಗಿ ಪುನಃ ಬೋಲಿಂಗರ್ ಬ್ಯಾಂಡಿಗೆ ಬಂದು ಸೇರ್ಕೊಳ್ಳುತ್ತೆ. ಅದೇ ರೀತಿ ಬೋಲಿಂಗರ್ ಬ್ಯಾಂಡಿಗಿಂತ ಟಾಪ್ ನಲ್ಲಿ ಏನಾದ್ರು ಹೋದ್ರೆ ಅಂದ್ರೆ ಟಾಪ್ ಬ್ಯಾಂಡಿಗೆ ಟಚ್ ಆದ್ರೆ ಪುನಃ ಬಂದು ಕೆಳಗಡೆ ಬೋಲಿಂಗರ್ ಬ್ಯಾಂಡಿನ ಝೋನ್ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಆದ್ದರಿಂದ ನಿಫ್ಟಿ ಸದ್ಯಕ್ಕೆ ಬಿಲೋ ದಿ ಲೋವರ್ ಬ್ಯಾಂಡ್, ಆದ್ದರಿಂದ ಹೈಯರ್ ಚಾನ್ಸ್ ಆಫ್ ಸಮ್ ರಿಕವರಿ. ಸದ್ಯದ ಮಟ್ಟಿಗೆ ಎಲ್ಲರೂ ಕೇಳುವ ಪ್ರಶ್ನೆ, ಮಾರುಕಟ್ಟೆ ಕುಸಿತವನ್ನು ಕಾಣ್ತಾ ಇದೆ, ನಾವು ಹೂಡಿಕೆದಾರರು ಏನ್ ಮಾಡಬೇಕು? ಇಲ್ಲಿ ಇದನ್ನು 2 ವಿಧವಾಗಿ ಅರ್ಥೈಸಬಹುದು. ಮೊದಲನೇದಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ನಾವೇನು SIP ಮಾಡ್ತಾ ಇದ್ರು ಅದನ್ನ ದಯವಿಟ್ಟು ಯಾವುದೇ ಕಾರಣವಿಲ್ಲದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೆ ಅಲ್ಲದೆ ಮಾರುಕಟ್ಟೆ ಒಂದಷ್ಟು ಕೆಳಗಡೆ ಬಿದ್ದೋದ್ರಿಂದ ಒಂದಷ್ಟು ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾರುಕಟ್ಟೆಯಲ್ಲಿ ಮಾಡಬಹುದು. ಲಾಸ್ಟ್ ಫ್ಯೂ ವೀಕ್ಸ್ ಇಂದ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾ ಇರೋದ್ರಿಂದ. ಆದರೆ ಯಾವುದೇ ಕಾರಣಕ್ಕೂ SIP ಮಾಡೋದನ್ನ ನಿಲ್ಲಿಸಬೇಡಿ. ಮಾರುಕಟ್ಟೆ ಕೆಳಗೆ ಹೋದ್ಮೇಲೆ SIP ನ ಪ್ರಾರಂಭ ಮಾಡ್ತೇನೆ ಅಂತ ಬಹಳ ಜನ SIP ನ ಸ್ಟಾಪ್ ಮಾಡುವಂತ ಚಾನ್ಸಸ್ ಇದೆ. ಹಾಗೇನಾದ್ರು ಮಾಡಿದ್ರೆ ಮುಂದೆ ನೀವು ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡಬೇಕು? ಸದ್ಯದಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಕಾಣ್ತಾ ಇಲ್ಲ, ಯಾಕಂದ್ರೆ ನಿಫ್ಟಿ ಕಂಟಿನ್ಯೂಸ್ ಆಗಿ ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಇಂಡಿಕೇಶನ್ ಏನಾದ್ರೂ ಬಂದು ಬೈ ಇಂಡಿಕೇಶನ್ ಬಂದ್ರೆ ಆವಾಗ ಯಾವುದೇ ಕಾರಣಕ್ಕೂ ಶೇರ್ ಅನ್ನು ತೆಗೆದುಕೊಳ್ಳದೆ ಇರಬೇಡಿ. ಅಂತಹ ಚಾನ್ಸಸ್ ಅನ್ನು ಮಿಸ್ ಮಾಡಬೇಡಿ.
ಮತ್ತೆ ಕಳೆದ 2-3 ಆಪರ್ಚುನಿಟೀಸ್ ತಗೊಂಡ್ರೆ ಹೇಳಿಕೊಳ್ಳುವಷ್ಟು ಪ್ರಾಫಿಟ್ ರ್ಯಾಲಿಗಳಲ್ಲಿ ಆಗಿರಲಿಲ್ಲ. ಆದ್ದರಿಂದ ಆದಷ್ಟು ಪೇಷಂಟ್ ಆಗಿ ಆದಷ್ಟು ತಾಳ್ಮೆಯಿಂದ ಕಾದವರಿಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಲಾಭ ಸಿಕ್ಕಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ನಾವು ನೋಡಿದ ಹಾಗೆ ಯಾವುದೇ ಕಾರಣಕ್ಕೂ ಟೆಕ್ನಿಕಲ್ ಇಂಡಿಕೇಟರ್ಸ್ ಅಲ್ಲಿ ಬೈ ಇಂಡಿಕೇಶನ್ ಬಂದ್ರೆ ಅದನ್ನು ಬೈ ಮಾಡಲೇಬೇಕಾಗುತ್ತೆ. ಮತ್ತೆ ಅಕಸ್ಮಾತ್ ಸೆಲ್ ಇಂಡಿಕೇಶನ್ ನಾಳೆ ಬೆಳಿಗ್ಗೆ ಬಂದರೂ ಕೂಡ ಸೇಲ್ ಮಾಡಲೇಬೇಕಾಗುತ್ತೆ. ಇದು ಟೆಕ್ನಿಕಲ್ ಇಂಡಿಕೇಟರ್ಸ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ನ ಮುಖ್ಯವಾದ ರೂಲ್ಸ್. ಇವತ್ತು 8 ಗಂಟೆಗೆ ರೋಹನ್ ಭರತ್ ಚಂದ್ರ ಮತ್ತು ಭರತ್ ಚಂದ್ರ ಚಾನಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕಿದ್ದೇವೆ, 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್. ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗೆ ಸಿಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಿಫ್ಟಿ 19,122 ನಿಮ್ಮ ಪ್ರಕಾರ ಅದು 19,000 ಲೆವೆಲ್ ಅನ್ನು ಬ್ರೀಚ್ ಮಾಡಿ ಮತ್ತೆ ಕೆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಾವು ನಿಸ್ವಾರ್ಥವಾಗಿ ವಿಡಿಯೋಗಳನ್ನು ಎಲ್ಲರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದೇವೆ. ನೀವು ಕೂಡ ನಮ್ಮೊಡನೆ ಕೈ ಜೋಡಿಸಿ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.